ಒಂದು ಪ್ಲೇಟಾ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಭಟ್ರಳ್ಳಿಗೆ ಬಂದಿದ್ದೀನಿ. ಭಟ್ರಳ್ಳಿ ಟಿ ಸಿ ಪಾಳ್ಯ ಅಂತ. ಕೆ ಆರ್ ಪುರಮಿಂದ ನೀವು ಕೋಲಾರ್ಗೆ ಹೋಗೋ ರೂಟಲ್ಲಿ ನಿಮಗೆ ಟಿ ಸಿ ಪಾಳ್ಯ ಅಂತ ಸಿಗುತ್ತೆ. ಅಂದರೆ ಕೆ ಆರ್ ಪುರಂ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಟಿ ಸಿ ಪಾಳ್ಯ. ರೈಟ್ ಸೈಡ್ಗೆ ಹೊರನಾಡು ಅನ್ನಲಕ್ಷ್ಮಿ ಅಂತ ಪ್ಯೂರ್ ವೆಜ್ ಉಪಹಾರ ಸಿಗುವಂಥ ಜಾಗ. ಮಧ್ಯಾಹ್ನ ಅಂದರೆ ಊಟನೂ ಸಿಗುತ್ತಂತೆ. ಬೆಳಗ್ಗೆ ಹೊತ್ತು ನಿಮಗೆ ಟಿಫನ್ ಐಟಮ್ ಸಿಗುತ್ತೆ. ಟೊಮೊಟೊ ಬಾತ್ ಸಿಗುತ್ತೆ, ಪೂರಿ ಸಿಗುತ್ತೆ, ದೋಸೆ ಸಿಗುತ್ತೆ, ಮತ್ತು ಇನ್ನು ಡೈಲಿ 2 ಥರ ರೈಸ್ ಐಟಮ್ ಸಿಗುತ್ತಂತೆ. ಜನ ಜಾಸ್ತಿ ಇಷ್ಟಪಡೋದೆ ಟೊಮೊಟೊ ಬಾತ್ ಅಂತೆ. ಸೊ ಅದನ್ನಂತೂ ಮಿಸ್ ಮಾಡಿದೆ, ಟ್ರೈ ಮಾಡಲೇಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಟೊಮೊಟೊ ಬಾತ್ ಕೊಡಿಸ್ತೀನಿ. ಹಾಂ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಅಣ್ಣ. ಮೇಡಮ್ ತಮ್ಮ ಹೆಸರು? ಸುನೀತಾ ಅಂತ. ಸುನೀತಾ ಅವರು. ಮೇಡಮ್ ಯಾವಾಗಿಂದ ಶುರುವಾಗಿದ್ದು ಹೊರನಾಡು ಅನ್ನಲಕ್ಷ್ಮಿ? 15 ವರ್ಷದಿಂದ ಅಣ್ಣ. 15 ವರ್ಷ ಆಯಿತು. ಸೂಪರ್. ಅವಾಗಿಂದ ಇದೇ ಪ್ಲೇಸಲ್ಲೇ ಇದ್ದೀರಾ? ಹಾಂ, ಇದೇ ಪ್ಲೇಸಲ್ಲೇ ಇದ್ದೀನಿ. ಎಲ್ಲೂ ಚೇಂಜಸ್ ಆಗಿಲ್ಲ. ಓಕೆ. ಅಮ್ಮ ಏನೇನೆಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ ಅಣ್ಣ. ಇಡ್ಲಿ ವಡೆ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಬಿಸಿಬೇಳೆ ಬಾತ್ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ. ಡೈಲಿ ಇಡ್ಲಿ ವಡೆ ರೈಸ್ ಬಾತು ಇರುತ್ತೆ. ರೈಸಲ್ಲಿ 3 ಐಟಮ್ ಇರುತ್ತೆ. ಒಂದು ಮೊಸರನ್ನ ಇರುತ್ತೆ, ಒಂದು ಬಿಸಿಬೇಳೆ ಬಾತ್ ಇರುತ್ತೆ, ಒಂದು ರೈಸ್ ಬಾತ್ ಇರುತ್ತೆ, ಒಂಡೆ ಮತ್ತೊಂಡೆ, ಒಂದು ಪಲಾವು, ಒಂದು ರೈಸ್ ಬಾತು, ಮೊಸರನ್ನ, ಆ ಥರ ಇರುತ್ತೆ. ರೆಗ್ಯುಲರ್ ಆಗಿ ನಮ್ಮ ಹೋಟ್ಲಲ್ಲಿ ರೈಸ್ ಬಾತು ಇಡ್ಲಿ ಫೇಮಸ್, ತುಂಬ ಫೇಮಸ್ಸು. ಇಡ್ಲಿ ರೈಸ್ ಬಾತು ಫೇಮಸ್ಸು. ಏನು ಮಿಕ್ಕಿದ್ದೆಲ್ಲ ಆಲ್ಟರ್ನೇಟ್ ಆಗಿರುತ್ತೆ. ಅನ್ನ ಸಾಂಬಾರು, ಚಪಾತಿ, ಪರೋಟ ಎಲ್ಲ ಸಿಗುತ್ತೆ. ನಾನು ನೋಡ್ತಿದ್ದಂಗೆ ಜಾಸ್ತಿ ಜನ ತೊಗೊತಾ ಇದ್ದೆ ರೈಸ್ ಬಾತು. ಸುಮಾರು ವರ್ಷದಿಂದ ಅದು ನಮಗೆ ಬ್ರ್ಯಾಂಡ್. ಅಂದ್ರೆ ಇವಾಗ ಟೊಮೊಟೊ ರೈಸ್ ಬಾತು ಡೈಲಿ ಇರುತ್ತಾ? ಡೈಲಿ ಇರುತ್ತೆ. ಡೈಲಿ ಅದೇ ಜಾಸ್ತಿ ಹೋಗೋದು. ಬೆಳಗಿಂದ ಹಿಡಿದು ನೈಟ್ 9 ತನಕ ಅದೇ ಜಾಸ್ತಿ ಹೋಗೋದು. ಬ್ಯಾಕ್ ಟು ಬ್ಯಾಕ್ ಬಿಸಿ ಬಿಸಿಯಾಗಿ ನಾವು ಮಾಡಿ ಕೊಡ್ತಾ ಇರ್ತೀವಿ. ಓಕೆ, ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ. ಇವಾಗ ಅಲ್ಲಿ ರೈಸ್ ಬಾತ್ ಖಾಲಿ ಆಯ್ತು ಅಂದ್ರೆ ಮತ್ತೆ 10 kg ಅಲ್ಲಿ ಬಿಸಿ ಬಿಸಿಯಾಗಿ ಪ್ರಿಪೇರ್ ಆಗ್ತಾ ಇರುತ್ತೆ. ಮತ್ತೆ ಅದು ಬಂದ ತಕ್ಷಣ ಮತ್ತೆ ಇನ್ನೊಂದು ಐಟಮ್ ಬರುತ್ತೆ. ಆ ಥರ ರೈಸ್ ಬಾತೇ ಜಾಸ್ತಿ ಹೋಗೋದು. ಮತ್ತೆ ನೈಟ್ ಊಟನೂ ಸಿಗುತ್ತಾ ಅಥವಾ ಟಿಫನ್ ಐಟಮ್? ಇಲ್ಲ, ನೈಟ್ ಬರೀ ಟಿಫನ್ ಐಟಮ್ ಸಿಗುತ್ತೆ ಅಷ್ಟೇ. ಇಡ್ಲಿ ಮತ್ತೆ ಅದು ರೈಸ್ ಬಾತು, ಚಪಾತಿ ಈ ಥರ ಸಿಗುತ್ತೆ. ಓಕೆ ಓಕೆ, ಸೂಪರ್. ಮತ್ತೆ ಹೇಗೆ ಶುರುವಾಗಿದ್ದು 15 ವರ್ಷದಿಂದ? ಸೊ ಅನ್ನಲಕ್ಷ್ಮಿ ಹೋಟೆಲ್ ಅನ್ನಲಕ್ಷ್ಮಿ ವೆಜ್ ಅಂತ ಶುರು ಮಾಡಬೇಕು ಅಂತ ಹೇಗೆ ಅನಿಸಿದ್ದು? ಒಂದು ಹೋಟೆಲ್ನ ಶುರು ಮಾಡೋಣ ನಾವು? ಭಗವಂತನಿಂದ ಸರ್, ಅದೆಲ್ಲ ನಮ್ದೇನು ಒಪಿನಿಯನ್ ಇರಲಿಲ್ಲ. ಅವ್ರು ಮಾಡಿಸಿದ್ರು ನಾವು ಮಾಡ್ತಿದ್ರು ಅಷ್ಟೇ. ಎಲ್ಲ ಅವ್ರ ಪ್ರೇರಣೆಯಿಂದನೇ ನಡೆಯೋದು. ನಮ್ಮೊಂದು ಧರ್ಮ ನಾವು ಬಿಡಲ್ಲ. ನಮ್ಮ ಧರ್ಮದ ಕೊದ್ದಿ ನಾವು ಇರ್ತೀರಿ, ಇನ್ನು ಮಿಕ್ಕಿದ ಭಗವಂತ ನೋಡ್ಕೋತಾರೆ. ಇವತ್ತಿಂದ ಹೋಟೆಲ್ ಬಿಸ್ನೆಸ್ ಜೊತೆಗೆ ಸಂಜೆ 4 ಗಂಟೆಯಿಂದ ಹಿಡಿದು ನೈಟ್ 9-10 ತನಕ ಚಾಟ್ಸ್ ಸ್ಟಾರ್ಟ್ ಮಾಡಿದರೆ ಇವತ್ತಿಂದಾನೇ ಸರ್ ಮಾಡೋದು. ಹೊಸದಾಗಿ ಶುರು ಮಾಡಿ ಹೊಸದಾಗಿ ಇವತ್ತಿಂದ ಲಾಂಚ್ ಆಗುತ್ತೆ. ಮತ್ತೆ ನಾವು ಹೋಟೆಲ್ ಬರಬೇಕು ಅಂದರೆ ಇದು ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ? ಇದು ಟಿ ಸಿ ಪಾಳ್ಯ, ಕೆ ಆರ್ ಪುರಮಿಂದ ಟಿ ಸಿ ಪಾಳ್ಯ ಸಿಗ್ನಲ್ಲು. ಕೆ ಆರ್ ಪುರಂ ಅಂದಮೇಲೆ ಫಸ್ಟ್ ಸಿಗ್ನಲ್ಲು ಟಿ ಸಿ ಪಾಳ್ಯ. ಮೈನ್ ರೋಡಲ್ಲೇ ಇದೆ. ಪೊಲೀಸರ ಚೌಕದಿಂದನೇ ಇದೆ ಸರ್. ಅದು ಮೈನ್ ರೋಡಲ್ಲೇ ಇದೆ. ಪೊಲೀಸ್ ಚೌಕದಿಂದ ಬಸ್ ಸ್ಟಾಪಿಂದ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.
10 ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಇಲ್ಲಿ ಡೈಲಿ ಟಿಫನ್ಗೆ. ಹಾಂ, 10 ವರ್ಷದಿಂದ. ಎಲ್ಲ ಚೆನ್ನಾಗಿದೆ ಸರ್. ಡೈಲಿ ವೆರೈಟಿ ಚೇಂಜ್ ಮಾಡಿ ತಿಂತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ದೀವಿ. 15 ಜನ ಲೇಬರ್ ನಾವು. ಡೈಲಿ ಟಿಫನ್ ಇಲ್ಲೇ ನಮ್ಮದು. ಡೈಲಿ ಹೊರನಾಡು ಅನ್ನಲಕ್ಷ್ಮಿ ವೆಜ್ಜಲ್ಲಿ ನಾನು ಮೊದಲನೇದಾಗಿ ತೊಗೊಂಡಿರುವಂಥದ್ದು ಇಡ್ಲಿ. ಅದು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿಗೆ ಬೆಣ್ಣೆ ಬೇರೆ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಸಾಂಬಾರು ಹಾಗೂ ಚಟ್ನಿ ಕೂಡ ಇದೆ. ಜೊತೆಗೆ ಒಂದು ಉದ್ದಿನ ವಡೆ. ಈ ಕಡೆ ಸ್ವಲ್ಪ ಮೆತ್ತಗಾಗೋಯ್ತು, ಸಾಂಬಾರು ಬಿತ್ತಲ್ಲ, ಸೊ ಈ ಕಡೆ ಸ್ವಲ್ಪ ಮೆತ್ತಗಾಯಿತು, ಈ ಕಡೆ ಮೆತ್ತಗಾಗಿದೆ, ಈ ಕಡೆ ಗರಿಗರಿಯಾಗಿದೆ. ಚೆನ್ನಾಗಿದೆ, ಗರಿಗರಿಯಾಗಿದೆ. ಈ ಕಡೆ ಮಾತ್ರ, ಈ ಕಡೆ ಪೋರ್ಷನ್ ಸ್ವಲ್ಪ ಮೆತ್ತಗಾಗೋಯ್ತು, ಸಾಂಬಾರು ಮೇಲೆ ಬಿತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿದೆ. ವಡೆ ಸೂಪರ್. ತದನಂತರದಲ್ಲಿ ಇಡ್ಲಿ ಜೊತೆಗೆ ಬೆಣ್ಣೆ ಬೇರೆ ಇದೆ. ಸೊ ಬೆಣ್ಣೆ ಒಂದೇ ಕಡೆ ಆಗೋಯ್ತು. ಕಾರಣ ಏನು ಗೊತ್ತಾ, ಶೂಟ್ ಮಾಡೋ ಟೈಮಲ್ಲಿ ಅದು ಅಲ್ಲೇ ಕರಗಿ ಹೋಯ್ತು, ಇಲ್ಲ ನೀಟಾಗಿ ಎಲ್ಲ ಕಡೆ ಬೆಳಿಬೋದಾಗಿತ್ತು. ಆಹಾ, ಇಡ್ಲಿನೂ ಮೃದುವಾಗಿದೆ, ಚೆನ್ನಾಗಿದೆ ಇಡ್ಲಿನೂ ಕೂಡ. ಸಾಂಬಾರು ಜೊತೆ ತಗೊಳ್ಳೋಣ. ಸಾಂಬಾರು ಚೆನ್ನಾಗಿದೆ. ಸಾಂಬಾರು ಏನು ಗೊತ್ತಾ, ಸ್ವಲ್ಪ ಲೈಟಾಗಿ ಹುಳಿ ಸಿಗುತ್ತೆ. ಟೊಮೊಟೊ ಹಣ್ಣು ಅತಿ ಹೆಚ್ಚು ಬಳಸಿದ್ದಾರೆ, ಮತ್ತು ಹುಣಸೆ ಹಣ್ಣಿನ ರಸ ಕೂಡ ಬಳಸಿದ್ದಾರೆ. ಸೊ ಹಂಗಾಗಿ ಆ ಒಂದು ಹುಳಿ ನಿಮಗೆ ನೀಟಾಗಿ ಸಿಗುತ್ತೆ. ಈರುಳ್ಳಿ ಎಲ್ಲ ಬಳಸಿದ್ದಾರೆ, ಅದು ಒಂದು ಕ್ರಂಚ್ ಸಿಗುತ್ತೆ. ಇಡ್ಲಿ ಅಂತೂ ಮಸ್ತಿದೆ, ಇಡ್ಲಿ ಮೃದುವಾಗಿ ಸಿಗುತ್ತೆ. ಸೊ ಇಡ್ಲಿ ಸೂಪರ್. ಮತ್ತಿನ್ನು ಚಟ್ನಿ ಇದೆ. ಚಟ್ನಿ ಒಟ್ಟಿಗೆ ಒಂದು ಸತಿ ಡಿಪ್ ಮಾಡಿ ನೀಟಾಗಿ ತೊಂಬಳೋಣ. ಮತ್ತೊಮ್ಮೆ ಇಡ್ಲಿ ಚಟ್ನಿ ಒಟ್ಟಿಗೆ, ತೆಳು ಚಟ್ನಿ ಬರುತ್ತೆ, ಅದರೊಟ್ಟಿಗೆ ಇಡ್ಲಿ. ಲೈಟ್ ಖಾರ ಬರುತ್ತೆ, ಅತಿ ಹೆಚ್ಚಿನ ಖಾರ ಏನಿಲ್ಲ ಚಟ್ನಿನೂ, ಹಾಗಾಗಿ ಇಷ್ಟ ಆಗುತ್ತೆ. ಬೆಳಿಗ್ಗೆ ಹೆವಿ ಖಾರ ಆಗಿಬಿಟ್ರೆ ಬಿಸಿ, ಸೊ ಲೈಟ್ ಖಾರ ಸಿಗುತ್ತೆ, ಚೆನ್ನಾಗಿದೆ. ಚಟ್ನಿನೂ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ. ಬೆಣ್ಣೆ ಜೊತೆ ಅಂತೂ ಇಡ್ಲಿ ಬಹಳ ಅಂದರೆ ಬಹಳನೇ ಇಷ್ಟ ಆಗುತ್ತೆ. ನಂತರದಲ್ಲಿ ಇಲ್ಲಿನ ಫೇಮಸ್ಸು ಟೊಮೊಟೊ ಬಾತು. ಸೊ ಅದನ್ನು ತೊಗೊಂಡಿದ್ದೀವಿ, ಮತ್ತು ಅದಕ್ಕೆ ಚಟ್ನಿ ಹಾಗೂ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಎರಡು ಮಿಕ್ಸ್ ಆಗೋಯಿತು. ಮೊದಲನೇ ತುತ್ತು ಟೊಮೊಟೊ ಬಾತು, ಇದಂತೂ ಬೆಂಕಿ. ತುಪ್ಪ ಬಳಸಿದ್ದಾರೆ, ಅದರ ಒಂದು ಫ್ಲೇವರು ಅಪ್ಲ ಸಿಕ್ಬಿಡುತ್ತೆ. ಮತ್ತಿನ್ನು ಸೋಂಪಿನ ಘಮ ಆಗಿರ್ಬೋದು. ಟೊಮೊಟೊ ಹಣ್ಣು ಬೆಳೆಸಿದ್ದಾರೆ, ಸೊ ಅದು ಒಂದು ಚೂರು ಹುಳಿ ಸಿಗುತ್ತೆ. ಮತ್ತು ಈರುಳ್ಳಿನ ಅತಿ ಹೆಚ್ಚು ಬಳಸಿದ್ದಾರೆ. ಆ ಈರುಳ್ಳಿ ಸಪ್ರೇಟ್ ಸಿಕ್ಕಿದಾಗ ಅದೊಂಥರ ಸಿಹಿ ಕೊಡುತ್ತೆ ಗೊತ್ತಾ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಮೊಸರು ಬಜ್ಜಿ ಜೊತೆಗೆ ಸಕ್ಕತ್ತಾಗಿದೆ ಮಾತ್ರ. ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿದೆ. ಬಟಾಣಿ ಬಳಸಿದ್ದಾರೆ, ಬಟಾಣಿನೂ ಅವಾಗವಾಗ ನಾನಿದ್ದೀನಿ ಅಂತ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ. ರೈಸ್ ಅಂತೂ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಆ ಪ್ರೈಸ್ ಬಾತ್ ಅಂತ ಕೊಟ್ಟಿದ್ದಾರೆ, ಅದು ಜಾಸ್ತಿನೇ ಇದೆ. ಕೆಲವೊಂದು ಕಡೆ ಇದನ್ನೇ ಫುಲ್ ಅಂತ ಕೊಡ್ತಾರೆ, ನಿಮ್ಗೆ ಇಲ್ಲಿ ಆಫ್ ಅಂದರೂ ಕೂಡ ಕ್ವಾಂಟಿಟಿ ಜಾಸ್ತಿ ಇದೆ, ಹೊಟ್ಟೆ ತುಂಬ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.